ಟೆಕ್ ಮಹೀಂದ್ರಾ ಗ್ಲೋಬಲ್ ಚೆಸ್ ಲೀಗ್ ಸೀಸನ್ 4ರ ಪ್ರಾರಂಭಕ್ಕೂ ಮುನ್ನ ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಇವತ್ತು ರೋಡ್ ಟು ಜಿಸಿಎಲ್ ಕಾರ್ಯಕ್ರಮದ ಅಡಿ ಬೃಹತ್ ಎಫ್ಐಡಿಎ ರೇಟೆಡ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ನಡೆಯಿತು. 4 ಲಕ್ಷ ನಗದು ಬಹುಮಾನ ಇರುವಂತಹ ಈ ಟೂರ್ನಮೆಂಟ್ನಲ್ಲಿ ಸುಮಾರು 1,000 ಆಟಗಾರರು ಭಾಗವಹಿಸಿದರು. ಚೆಸ್ ಆಟಗಾರರು ಮತ್ತು ಅಭಿಮಾನಿಗಳನ್ನು ಜಿಸಿಎಲ್ನೊಂದಿಗೆ ಸಂಪರ್ಕಿಸುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಜಿಸಿಎಲ್ ಸೀಸನ್ 4 ಸೆಪ್ಟೆಂಬರ್ 5ರಿಂದ 13ರವರೆಗೆ ಬೆಂಗಳೂರಿನ ದಿ ಲಲಿತ್ ಅಶೋಕ್ನಲ್ಲಿ ಜರುಗಲಿದೆ. ಹಾಲಿ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್, ವಿಶ್ವನಾಥನ್ ಆನಂದ್, ಅರ್ಜುನ್ ಎರಿಗೈಸಿ, ಇಯಾನ್ ನೆಪೊಮ್ನಿಯಾಶ್ಕಿ, ಲೆವೋನ್ ಆರೋನಿಯನ್ ಜೊತೆಗೆ ಜಾವೋಕೀರ್ ಸಿಂದರೋ ಮತ್ತು ನಿಹಾಲ್ ಸರೀನ್ ಸೇರಿದಂತೆ ವಿಶ್ವದ ಪ್ರಮುಖ ಚೆಸ್ ತಾರೆಗಳು ಜಿಸಿಎಲ್ನಲ್ಲಿ ಭಾಗವಹಿಸುತ್ತಾರೆ. ತಂಡ ಆಧಾರಿತ ರ್ಯಾಪಿಡ್ ಮಾದರಿಯಲ್ಲಿ 6 ಜಾಗತಿಕ ಫ್ರಾಂಚೈಸಿಗಳು ಸೆಣಸಲಿದ್ದು ಪುರುಷರು ಮತ್ತು ಮಹಿಳೆಯರು ಒಟ್ಟಾಗಿ ಆಡುವಂತಹ ವಿಶಿಷ್ಟ ವ್ಯವಸ್ಥೆ ಇರುತ್ತೆ. ರೋಡ್ ಟು ಜಿಸಿಎಲ್ ಕಾರ್ಯಕ್ರಮವು ಬೆಂಗಳೂರಿನ ಚೆಸ್ ಸಮುದಾಯವನ್ನು ವಿಶ್ವಮಟ್ಟದ ಚೆಸ್ ಸಂಭ್ರಮಕ್ಕೆ ಸಜ್ಜುಗೊಳಿಸುವಂತಹ ಪ್ರಮುಖ ವೇದಿಕೆಯಾಗಲಿದೆ. I'm the tournament director of today's chess tournament. The title of the tournament is Road to GCL Shining Stars Global Chess League, sponsored by Tech Mahindra. ಬೆಂಗಳೂರಿಗೆ ಬರ್ತಾ ಇದೆ. ಸೆಪ್ಟೆಂಬರ್ 5ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಹೋಟೆಲ್ ಲಲಿತ್ ಅಶೋಕದಲ್ಲಿ ವರ್ಲ್ಡ್ನ ಟಾಪ್ 36 ಪ್ಲೇಯರ್ಸ್ ನಮ್ಮ ಬೆಂಗಳೂರಿನಲ್ಲಿ ತಮ್ಮ ಒಂದು ಅತ್ಯದ್ಭುತವಾದ ಚೆಸ್ ಕ್ರೀಡೆಯನ್ನು ಆಡಲಿಕ್ಕಿದ್ದಾರೆ. ಅದರ ಅಂಗವಾಗಿ ಇಂದು ಆಗಸ್ಟ್ 26 ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ ಗೋಲ್ಡನ್ ಆರಾ in association with the Global Chess League and Circle Chess one-day All India Open Rapid Chess Tournament ಅನ್ನು ಆಯೋಜನೆ ಮಾಡಲಾಗಿದೆ. 4 ಲಕ್ಷ ರೂಪಾಯಿಗಳ ಪ್ರೈಸ್ ಫಂಡ್ ಅನ್ನು ಈ ಟೂರ್ನಮೆಂಟ್ ಹೊಂದಿದ್ದು 732ಕ್ಕೂ ಹೆಚ್ಚು ಆಟಗಾರರು ರಾಜ್ಯದಾದ್ಯಂತ ದೇಶದಾದ್ಯಂತ ಇಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಟೂರ್ನಮೆಂಟ್ ಅಲ್ಲಿ 3 ಗ್ರ್ಯಾಂಡ್ ಮಾಸ್ಟರ್ಗಳು, 6 ಇಂಟರ್ನ್ಯಾಷನಲ್ ಮಾಸ್ಟರ್ಗಳು ಹಾಗೂ 1 ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ GCL ಟೆಕ್